ನಾಳೆಯೇ ಮಹಾಕ್ರಾಂತಿ ಭವಿಷ್ಯ. ಯಾಕಂದರೆ ನವೆಂಬರ್ ಏನಾಗುತ್ತೆ, ಪವರ್ ಶೇರಿಂಗ್ ಆಗುತ್ತಾ ಅಥವಾ ಸಂಪುಟ ಪುನಾರಚನೆ ಆಗುತ್ತಾ ಅನ್ನೋ ಕದನ ಕುತೂಹಲ. ಇದರ ನಡುವೆ ನವೆಂಬರ್ 21ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಸುದ್ದಿ ಹರಿದಾಡ್ತಾ ಇದೆ. ಹೌದಾ ಸಾರ್ ಅಂತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ಅಂತ ಫುಲ್ ಗರ್ಮ್ ಆಗಿಬಿಟ್ರು. ಈ ಜಟಾಪಟಿ ನಡುವೆ ದೊಡ್ಡವರ ಮಧ್ಯೆ ನಮಗೇನು ದೊಡ್ಡವ್ರ ವಿಷಯ ನಮಗೇನು ಗೊತ್ತು ಅಂತ ಸಚಿವ ಮಹದೇವಪ್ಪ ಅವರು ಜಾರ್ಕೊಂಡಿದ್ದಾರೆ. ದಲಿತ ಸಿಎಂಗಾಗಿ ಹೋರಾಟ ಮಾತ್ರ ಮುಂದುವರಿಯುತ್ತಂತೆ. ಇದರ ಮಧ್ಯೆ ಜಮೀರ್ ಮುಂದಿನ DCM ಅಂತ ಚಿತ್ರದುರ್ಗದಲ್ಲಿ ಘೋಷಣೆ ಕೇಳಿಬಂತು. ಘೋಷಣೆ ಕೂಗದವ್ರನ್ನ ಬಿಗಿದಪ್ಪಿ ಮುತ್ತು ಕೊಟ್ಟಿದ್ದಾರೆ ಜಮೀರ್. ನಿಮ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನವೆಂಬರ್ 21 ಮಾಡಬೇಕು ಅಂತ ಸರ್. ಅದು ನನಗೇನು ಸರ್, ದೊಡ್ಡ ವಿಷಯ. ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಈ ಬಾರಿ ಆಗಬೇಕು CM ಸ್ಥಾನ. ಹೋರಾಟ ಅಂತೂ ಇದ್ದೇ ಇರ್ತದೆ. ಹೋರಾಟ ನಿರಂತರ. ಪ್ರತಿಯೊಂದು ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ. ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೂತಿದಾರಲ್ಲ, ತಾಯಿ ಕರುಣೆ ಇರೋದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಹೈಕಮಾಂಡ್ ಟೋಟಲ್ ಏನೂ ಕ್ರಾಂತಿ ಇಲ್ಲ. BJP ಊಹೆ ಮಾಡ್ತಾ ಇದ್ದಾರೆ. 2028 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಚಿವ ಸಂಪುಟ ಪುನರಾರಚನೆ ಆಗ್ಬೇಕಂತ ಚಿಂತನೆ ನಡೀತಾ ಇದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. DK ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್. ಬ್ಲಡ್ ಬದಲಾವಣೆ ಮಾಡೋಕ್ಕಾಗಲ್ಲ. DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ. CM ಸ್ವಲ್ಪ ಕೋಪ ಅಂದರೆ ಈ ಹಿಂದೆ ಅವ್ರು ರಿಯಾಕ್ಟ್ ಮಾಡಿದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ. ಸ್ಲೋ ಪೇಷನ್ಸ್ ಕಳ್ಕೊಂಡಂಗಿದೆ. ಸೆಕೆಂಡ್ ಟರ್ಮಲ್ಲಿ ಇಫ್ ವಿ ಹ್ಯಾವ್ ಟು ಮೇಕ್ ಎನ್ ಅನಾಲಿಸಿಸ್ ಮಾಡೋದೇ ಆಗಬೇಕು ಅನ್ನೋದಾದರೆ ಆ ಗ್ರಿಪ್ ಇದ್ದಂಗಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಗ್ರಿಪ್ಪು. ನಂಬರ್ 1. ಪೊಲಿಟಿಕಲಿ ಆ ಚಾರ್ಮ್ ಇಲ್ಲ. ನಂಬರ್ 3, ಆರೋಗ್ಯದಲ್ಲಿ ಓಡಾಡ್ಕೊಂಡಿದ್ದಾರೆ, ಬಟ್ ಲವಲವಿಕೆ ಕಾಣಲ್ಲ ನನಗೆ. ಓಡಾಡ್ಕೊಂಡಿದ್ದಾರೆ, ಅವರೇನು ಓಡಾಡದೆ ಮನೆಯಲ್ಲಿ ಕಾಲು ಮುರ್ಕೊಂಡು ಕೂತಿದ್ದಾರೆ ಅಂತ ಏನಿಲ್ಲ, ಬಟ್ ಲವಲವಿಕೆ ಇಲ್ಲ. ರಾಜಕೀಯವಾಗಿದ್ದು ದೈನಂದಿನ ಕಾರ್ಯಕ್ರಮಗಳು ಒಬ್ಬ ಆ್ಯಕ್ಟಿವ್ ಪಾಲಿಟಿಷಿಯನ್ ಥರ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ದೈನಂದಿನ ಕಾರ್ಯಕ್ರಮಗಳು. ಇನ್ನು 5ನೇದು, ರಾಜಕೀಯವಾಗಿ ಬಹುಶಃ 2.5 ವರ್ಷದ ಹಿಂದೆ ತಾನೇ ಒಪ್ಪಿರಬಹುದಾದ ಒಪ್ಪಂದದ ಒತ್ತಡನೂ ಇರಬಹುದು. ಅದಕ್ಕೆ ಕಟ್ಟಿಬಿದ್ದು ಹೀಗೆ. ಹಾಗಾಗಿ ಐ ಥಿಂಕ್ ಚೀಫ್ ಮಿನಿಸ್ಟರ್ ಸ್ಟಾರ್ಟೆಡ್ ಲೂಸಿಂಗ್ ಪೇಷನ್ಸ್ ಆರ್ ಇಂಟ್ರೆಸ್ಟ್ ಎಲ್ಲದರಲ್ಲೂ ಅಂತ ಕಾಣಿಸ್ತಿದೆ. ಇನ್ನು ಮಹದೇವಪ್ಪ ಹೇಳೋದು ಸರಿ, ದೊಡ್ಡವ್ರು ಮಾಡಿ ಅದು ಇವಾಗ ಅರಿವಾಯಿತು, ಅಥವಾ ಅವ್ರಿಗೆ ತನ್ನ ಲೆವೆಲ್ ಏನು ಅಂತ ಈಗ ಗೊತ್ತಾಯಿತು ಪಕ್ಷದೊಳಗಡೆ. ದಲಿತ CM ಹೋರಾಟನ ಮಾಡಬೇಕಾದ ಟೈಮಲ್ಲಿ ಒಂದಾಗಿ ಒಟ್ಟಾಗಿ ಮಾಡಿದ್ದಿದ್ರೆ ಆಗ್ತಿರ್ಲಿಲ್ವಾ? ಅವತ್ತು ಜೊತೆ ನಿಲ್ಲಬೇಕು, ಅವತ್ತು ನಿಲ್ಲಿಲ್ಲ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡ್ರಿ. ಅವತ್ತಿದ್ದ ಇನ್ನೊಬ್ಬ ದಲಿತ ಲೀಡರ್ ಕಾಲೆಳೆದು ಕೈ ಎಳೆದು ಕೊಟ್ಟು ಕಳಿಸಿದ್ರಿ. ಅವತ್ತು ಚೆನ್ನಾಗಿತ್ತಾ? ಸಿ, ಯು ಹ್ಯಾವ್ ಬೀನ್ ಎ ಫಾಲೋಯರ್ ಆಫ್ ಸಿದ್ದರಾಮಯ್ಯ. ಯು ವಾಂಟೆಡ್ CM ಸಿದ್ದರಾಮಯ್ಯ ಟು ಬಿ ಚೀಫ್ ಮಿನಿಸ್ಟರ್. ಯು ಹ್ಯಾವ್ ನೆವರ್ ವರ್ಕ್ಡ್ ಫಾರ್ ಎ ದಲಿತ್ ಚೀಫ್ ಮಿನಿಸ್ಟರ್. ಯಾವಾಗಪ್ಪ ನೀವು ವರ್ಕ್ ಮಾಡಿದ್ದೀರಿ ಹೇಳಿಪ್ಪ? ಯಾವಾಗ ವರ್ಕ್ ಮಾಡಿದ್ದೀರಿ ಹೇಳಿ? ನಿರಂತರ ಹೋರಾಟ ಯಾವಾಗ? ನಿಮ್ಮ ಹೋರಾಟ ನಡೆದಿದ್ದು ಯಾವಾಗ ಹೇಳಿ? ನಿರಂತರ ಆಮೇಲೆ ನೋಡ್ತೀನಿ. ಹೋರಾಟ ಮಾಡಿದರೆ CM ಸಿದ್ದರಾಮಯ್ಯನವ್ರಿಗೋಸ್ಕರ ಮಾಡಿದ್ದಾರೆ. CM ಸಿದ್ದರಾಮಯ್ಯ CM ಆಗಬೇಕು ಅನ್ನೋದಕ್ಕೆ ಇವರೆಲ್ಲ ಒಂದು ಗ್ಯಾಂಗು ವರ್ಕ್ ಮಾಡಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ದಲಿತರದಕ್ಕೆ ಯಾವತ್ತಪ್ಪ ಮಾಡಿದ್ದೀರಿ? ನಿರಂತರ ಹೋರಾಟ ಅಂತ. ಸುಮ್ಮನೆ ಯಾಕೆ ರೈಲು ಬಿಡ್ತೀರಿ? ಹೊಸದಾಗಿ ಶುರುವಾಗಿರೋ ಸುಮ್ಮನೆ ರೈಲು ಯಾಕೆ ಬಿಡ್ತೀರಿ? ಜಮೀರು ಮುತ್ಕೊಟ್ನಂತೆ, ಹಂಗೆ ಜೋಬಿನ ತೆಗೆದು ಒಂದು 10,000 ಕೊಡಬೇಕು ತಾನೇ ಅವನಿಗೆ. ಕಿಸ್ಸಿಗೆ ಬೆಲೆನೇ ಇಲ್ಲ. ಥೋ, ಏನಪ್ಪ ಜಮೀರು? 10 ಹಿಂಗೆ ತೆಗೆದು ಹಂಗೆ ಹಾಕದ ಜೋಬ್ಗೆ, ಇನ್ನೊಬ್ಬನಿಗೆ ಕಿಸ್ ಕೊಟ್ಟ. ಅವನಿಗೆ ಡೈಲಿ ಬರೋರೆಲ್ಲ ಕಿಸ್ ಕೊಡಬೇಕು, ಇನ್ನೊಂದು ಹೇಳೋರು ತಗೋಬತ್ತು. ಈ ಜಮೀರ್ ನೆನ್ಪಿಟ್ಕೊಳ್ಳಿ, ಅಪ್ಪಿ ತಪ್ಪಿ CM ಬದಲಾದರೆ ಬದಲಾಗಿದ್ದ ಚೀಫ್ ಮಿನಿಸ್ಟರ್ ಮನೆ ಬಾಗಲ್ಗೆ ಫಸ್ಟ್ ಕಾರು ಹೂವಿನ ಬುಕ್ಕೆ ಹಿಡ್ಕೊಂಡು ಹೋಗೋದು ಈ ಜಮೀರೇ. ಬರೆದಿಟ್ಕೊಳ್ಳಿ, ಇವತ್ತೇ ಹೇಳಿದ್ದೀನಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.